ಭವ್ಯವರೇ, ತಮಿಳುನಾಡಲ್ಲಿ ಹೆಂಗೂ ನಾವು ಬರಲ್ಲ ಅನ್ನೋಂಥ ತೀರ್ಮಾನಕ್ಕೆ ಬಂದೇನೆ ಕಾಂಗ್ರೆಸ್ನವ್ರು ಈ ರೀತಿಯಾದಂಥ ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ ಇಷ್ಟೊಂದು ಅರ್ಜೆನ್ಸಿ ಏನಿತ್ತು? 24 ಗಂಟೆಯ ಒಳಗಡೆ ನಿಮ್ಮ ಮೈತ್ರಿಯ ಸಂದರ್ಭದಲ್ಲಿ ನಿಮ್ಮ ಪಕ್ಷ ತೆಗೆದುಕೊಂಡಂಥ ತೀರ್ಮಾನ ಏನಂತ ಹೇಳಿದ್ರೆ, ಈ ಮೈತ್ರಿ ಮುಂದಿನ ಎಲ್ಲ ಚುನಾವಣೆಗಳಿಗೂ ಕೂಡ ನಡೆಯುತ್ತೇಳಿ. ಈಗ CPI, CPM, VCK, IUML ಮತ್ತು ಇತರ ಯಾವ್ಯಾವ ಪಕ್ಷಗಳು DMK ಜೊತೆಗೆ ಇದ್ದರು ಅವರೆಲ್ಲರೂ ಕೂಡ ಸ್ಟಾಲಿನ್ ಅವರನ್ನು ಹೋಗಿ ಭೇಟಿಯಾಗ್ತಾರೆ, ಚರ್ಚೆ ನಡೆಸ್ತಾರೆ. DMK ಅವರ ಮನೆ ಅಥವಾ ಸ್ಟಾಲಿನ್ ಅವರ ಮನೆಯ ಬಾಗಿಲು ಕಾಂಗ್ರೆಸ್ಗೆ ರಿಸಲ್ಟ್ ಬಂದ ದಿವಸನೇ ಮುಚ್ಚುವಂಗೆ ಮಾಡ್ಕೊಂಡ್ರ ಅಂತ? ಇಲ್ಲ ಸರ್, ಈಗ ಫಸ್ಟು ನಾನು ಅರುಣ್ ಸರ್ ಏನು ಹೇಳ್ತಿದ್ರು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹರೀಶ್ ಸಾಲ್ವೆ ಅವರು ಈಸ್ ಅ ಸೀನಿಯರ್ ಅಡ್ವೊಕೇಟ್ ಆಫ್ ಸುಪ್ರೀಂ ಕೋರ್ಟ್ ಮತ್ತು ಸಾಲಿಸಿಟರ್ ಜನರಲ್ ಆಗಿದ್ದವರು. ಅವರು ಹೇಳ್ತಾರೆ, ಅವರ ಏನು ನಿನ್ನೆ ಕೆಲವು ಇಂಗ್ಲೀಷ್ ಚಾನೆಲ್ಗಳಲ್ಲಿ ಬಂದಿದ್ರು, ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಯು ಕ್ಯಾನ್ ನಾಟ್ ಟೆಸ್ಟ್ ದೇರ್ ಸ್ಟ್ರೆಂತ್ ಆನ್ ರಾಜ್ಭವನ್ಸ್ ಫ್ಲೋರ್ ಆರ್ ಲೋಕ್ ಭವನ್ಸ್ ಫ್ಲೋರ್. ಸೊ ಇಲ್ಲಿ ಇಮ್ಮೆಚುರಿಟಿ, ಈಗ ನೋಡಿ ವಿಜಯ್ ಅವ್ರಿಗೆ ಅನುಭವ ಇಲ್ಲ, ದಟ್ ಈಸ್ ದ ಟ್ರೂತ್. ಆದ್ರೆ ನೀವು ಹರೀಶ್ ಸಾಳ್ವೆ ಅವರನ್ನು ಕೋಟ್ ಮಾಡಬೇಕಾಗಿ ಅವರು ನಿನ್ನೆ ನ್ಯೂಸ್ 18 ಜೊತೆಗೆ ಅವರು ಇಂಟರ್ವ್ಯೂನಲ್ಲಿ ಅವ್ರಿಗೆ ಹೇಳ್ತಾ ಇರೋ ಪ್ರಕಾರ ಕೂಡ ಹರೀಶ್ ಸಾಳ್ವೆ ಅವರದೇ ಮುಂದುವರೆದ ಭಾಗದವ್ರಿಗೆ ಏನು ಹೇಳ್ತಾರೆ, ಹೌದು ನೀವು ಅಲ್ಲಿ ಟೆಸ್ಟ್ ಮಾಡೋಕ್ಕಾಗಲ್ಲ ನಿಜ, ಆದರೆ ಹಾಗೆ ಅಂತ ಹೇಳಿದ ತಕ್ಷಣವೇ ರಾಜ್ಯಪಾಲರು ಮಾಡಿರುವಂತದ್ದನ್ನು ಅವರ ವಿವೇಚನೆಯನ್ನ ನೀವು ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಅನ್ನೋದನ್ನ ಬಗ್ಗೆ ತಗೋಬೇಕಾಗತ್ತೆ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ರಾಜ್ಯಪಾಲರು ನಡ್ಕೊಂಡ್ರು, ಹೈಯೆಸ್ಟ್ ಮ್ಯಾಂಡೇಟ್ ಇರುವಂತಹ ಮೆಜಾರಿಟಿ ಇಲ್ದೇನು ಇರುವಂತಹ ಎಷ್ಟು ಸರ್ಕಾರಗಳನ್ನ ಇದುವರೆಗೂ ಕೊಟ್ಟಿದ್ದಾರೆ ಚಾನ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಪ್ರೂವ್ ಮಾಡಕ್ಕೆ. ಯಾಕೆ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಕರ್ನಾಟಕದಲ್ಲೇ ಇಲ್ಲ ಸೈನ್ ತಗೊಂಡ್ಬನ್ನಿ ಅಂತ ಕೇಳಿದ್ರ ರಾಜ್ಯಪಾಲರು? ಇಲ್ಲ. ಸೊ ಇಲ್ಲಿ ಏನ್ ಬೇರೆ ಆಯ್ತು ಸರ್? ರಾಜ್ಯಪಾಲರ ಡಿಸ್ಕ್ರಿಷನ್ ಇರ್ಲಿ. ಹರೀಶ್ ಸಾಲ್ವೆ ಅವರು ಎರಡೂ ಹೇಳಿದ್ರು, ಏನು ಇಟ್ ಈಸ್ ಅಟ್ ಹಿಸ್ ಡಿಸ್ಕ್ರಿಷನ್, ಬಟ್ ಇದು ಫ್ಲೋರ್ ಟೆಸ್ಟ್ ಆಗೋದು ಅಸೆಂಬ್ಲಿಯಲ್ಲೇ ಅಂತ ಅಲ್ವಾ? ಈ ಡಿಸ್ಕ್ರಿಷನ್ ಬಗ್ಗೆನೇ ನಾನು ಹೇಳ್ತಿರೋದು ಸರ್. ಹೇಗೆ ಗವರ್ನರ್ ಪೊಸಿಷನ್ ನ ಬಿಜೆಪಿ ಮಿಸ್ಯೂಸ್ ಮಾಡ್ಕೋತಿದೆ. ಅವ್ರಿಗೆ ಬೇಕಾದಂತಹ ರಾಜ್ಯದಲ್ಲಿ ಬಿಡ್ತಾರೆ, ಅವರಿಗೆ ವಿರುದ್ಧ ಇರುವಂತಹ ರಾಜ್ಯದಲ್ಲಿ ಇದನ್ನ ಡಿಸ್ಕ್ರಿಷನ್ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಕೇಳಿದ್ರಿ, ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಅದೇನು ಅಂತ ಕೇಳ್ತೀನಿ. ಈಗ ಕರ್ನಾಟಕದ ನೀವು ಎಕ್ಸಾಂಪಲ್ ಹೇಳಿದ್ರೆ ಬಹಳ ರೈಟ್ ಆಗಿ ಈ ಅಂಶ ನಮ್ಮ ಮುಂದೆ ಇರುವಂತದ್ದು. 104 ಸೀಟ್ ಇತ್ತು, 104 ಸೀಟ್ ಇತ್ತು ಯಡಿಯೂರಪ್ಪನವರು. 2 ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಕರ್ನಾಟಕದ 2 ಉದಾಹರಣೆಯನ್ನು, 2004ರ ಒಂದು ರಿಸಲ್ಟು ಮತ್ತು 2018ರ ಒಂದು ರಿಸಲ್ಟನ್ನು. 2004ರಲ್ಲೂ ಕೂಡ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 79 ಸೀಟು ಕರ್ನಾಟಕದಲ್ಲಿ ಪಡೆದಿತ್ತು. ಕಾಂಗ್ರೆಸ್ಗೆ 65 ಸೀಟು, 59 ಸೀಟು JDSಗೆ. ಅವತ್ತು ಬಿಜೆಪಿಯವ್ರನ್ನ ಕರೆದ್ರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕರ್ನಾಟಕದಲ್ಲಿ ಅಪ್ರೋಚ್ ಮಾಡಬೇಕು. ಫಸ್ಟ್ ಯಾರ ಹತ್ರ ಇದೆ ಅವ್ರು ಅಪ್ರೋಚ್ ಮಾಡ್ತಾರೆ. ಗವರ್ನರ್ನ ಸರ್, ಗವರ್ನರ್ ಅಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ, ಅಲ್ಲಿ ಇಟ್ ಸೆಲ್ಫ್ ಶೋಸ್ ಏನಂತ ಹೇಳಿದ್ರೆ, ಅವತ್ತು 79 ಸೀಟು 113ಕ್ಕೆ ಬಹಳ ದೂರದಲ್ಲಿ ಇತ್ತು ಅವ್ರದ್ದು ಬಿಜೆಪಿ ಅವರು. 104 ಇದ್ದಿದ್ದು 113ಕ್ಕೆ ಹತ್ರದಲ್ಲಿ ಕಾಣ್ತಾ ಇತ್ತು. ಆದ್ರೆ ಕರ್ನಾಟಕದಲ್ಲಿ ಅವತ್ತು ಪ್ರೀ ಪೋಲ್ ಅಲಯನ್ಸ್ ಇರಲಿಲ್ಲ. JDS ಮತ್ತು ಕಾಂಗ್ರೆಸ್ ನಡುವೆ ಪ್ರೀ ಪೋಲ್ ಅಲಯನ್ಸ್ ಇರಲಿಲ್ಲ. ತಮಿಳುನಾಡಿನ ಕೇಸ್ಗೆ ಬನ್ನಿ. ಇವಾಗ ತಮಿಳುನಾಡಿನಲ್ಲಿ 108 ಸೀಟ್ ಇದೆ, 108 ಸೀಟು ಟಿವಿಕೆ ಗೆದ್ದಿದೆ. ಎದುರಾಳಿಗಳಲ್ಲಿ ಯಾರೂ ಕೂಡ ಇಂಡಿಪೆಂಡೆಂಟ್ MLAಗಳಿಲ್ಲ. 2 ಅಲಯನ್ಸ್ ಪಾರ್ಟ್ನರ್ಗಳೇ ಇರುವಂತಹ ಪಕ್ಷಗಳು, 2 ಅಲಯನ್ಸ್ಗಳಿದ್ದಾವೆ. ಈ ಅಲಯನ್ಸ್ಗಳು TVKಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಒಬ್ಬ ರಾಜ್ಯಪಾಲರಿಗೆ ಪ್ರೈಮಾ ಫೇಸಿ ಹೇಗೆ ಅರ್ಥ ಆಗತ್ತೆ? ಪ್ರಾಥಮಿಕವಾಗಿ ಅವರಿಗೆ ಕನ್ವಿನ್ಸ್ ಆಗಬೇಕಲ್ಲ. ಈಗ ಅವ್ರ ಮುಂದೆ ಮೆಜಾರಿಟಿ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಿಜ ಅದು. ಯಾಕಂದರೆ SR ಬೊಮ್ಮಾಯಿ ಕೇಸ್ನಲ್ಲಿ ವೆರಿ ಪರ್ಟಿಕ್ಯುಲರ್ ಆಗಿ 1994ರ ಜಜ್ಮೆಂಟ್ ಹೇಳ್ತಾ ಇದೆ, 3 ಆಪ್ಷನ್ ಅನ್ನು ಹೇಳುತ್ತೆ. ನೀವು ಬಹುಮತ ಸರ್ಕಾರ ಇಲ್ಲದೆ ಇದ್ದಾಗ ಒಂದು ಫ್ಲೋರ್ ಟೆಸ್ಟ್ ಮಾಡಬೇಕು, ಇನ್ನೊಂದು ಬಹುಮತ ಸರ್ಕಾರ ಇಲ್ಲದೆ ಇದ್ದಾಗ ಇರುವಂತಹ ಆಪ್ಷನ್ ಏನು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಅವಕಾಶ ಕೊಡಬೇಕು, ಪ್ರೀ ಪೋಲ್ ಅಲಯನ್ಸ್ ಅವ್ರಿಗೆ ಕೊಡಬಹುದು. ಒಂದು ವೇಳೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಲ್ಲ ಅಂದ್ರೆ ಪ್ರೀ ಪೋಲ್ ಅಲಯನ್ಸ್ ಅಲ್ಲಿ ಇರುವಂತಹ ಹೈಯೆಸ್ಟ್ ನಂಬರ್ ಕೊಡಬಹುದು, ಅಥವಾ ಪೋಸ್ಟ್ ಪೋಲ್ ಅಲಯನ್ಸ್ಗೆ ಕೊಡಬಹುದು, 3ನೇ ಆಪ್ಷನ್. ಈಗ ಇಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯವರು ಅವ್ರ ಜೊತೆಗೆ ಉಳಿದ ಅಲಯನ್ಸ್ ಪಾರ್ಟ್ನರ್ಗಳಲ್ಲೇ ಎಲ್ಲವೂ ಕೂಡ ಇದ್ದಾಗ ಆ 108 118 ಆಗುತ್ತೆ ಅಂತ ಹೇಳುತ್ತದೆ. ಯಾವ ಕನಸು ರಾಜ್ಯಪಾಲರಿಗೆ ಬೀಳಬೇಕು? ಯಾವ ಈಗ ಮೆಜಾರಿಟಿ ಪ್ರೂವ್ ಮಾಡಿದಾಗ ಏನಂತ ಇರುತ್ತೆ ಸರ್? 50%, ಮೋರ್ ದೆನ್ 50% ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಲ್ವಾ? ಗೌರ್ಮೆಂಟ್ ಫಾರ್ಮ್ ಮಾಡದೇ ಇರ್ಬೋದು, ಈಗ ಒಂದು 20 ಜನ MLAನೇ ಬರಲ್ಲ,
ಅಪೋಸಿಷನ್ ಕರೆಕ್ಟ್. ಆ ಎಲ್ಲ ಅದು possibility ಆಗ್ಬೋದು. ಇದೆ. ಆ ಎಲ್ಲ ರಾಜ್ಯ- possibility ಇದೆ, ರಾಜ್ಯ- ಇಲ್ಲ ಅಂತ ಹೇಳಿಲ್ಲ. ಆ ಎಲ್ಲ ಪಾಸಿಬಿಲಿಟಿ ಇದೆ ಹೌಸ್ ಎಕ್ಸಾಕ್ಟ್ಲಿ ಗವರ್ನರ್ ಹೈಪೋಥೆಟಿಕಲ್ hypothetical ಇರ್ಬೋದು. Then how can he think I hypothetical that he can't form a alliance? ಅಂದ್ರೆ ಗವರ್ನರ್ ಹೇಗೆ ಅಸ್ಯೂಮ್ ಮಾಡ್ಕೋತಾರೆ ಆಗಲ್ಲ ಅಂತ ಸಾಧ್ಯನೂ ಇದೆ ಅಲ್ವಾ? ಇಲ್ಲಿ ಸಾಧ್ಯನೂ ಇದೆ ಅಲ್ವಾ ಸರ್? ಏನಂದ್ರೆ ಔಟ್ಸೈಡ್ ಸಪೋರ್ಟ್ ಅಂದ್ರೆ ಈಗ ನೋಡಿ ಕನ್ವಿನ್ಸ್ ಆಗ್ಬೇಕಾ ಬೇಡ? ಸರ್ ಮೂರ್ ತರ ಸಪೋರ್ಟ್ ಕೊಡ್ಬೋದು. ಸಪೋರ್ಟ್ ಕೊಡ್ಬೋದು. ಒಂದು ಬೈ ಜಾಯ್ನಿಂಗ್ ದಿ ಅಲಯನ್ಸ್. Exactly. ಈಗ ನಾವು ಅಲಯನ್ಸ್ ಗವರ್ಮೆಂಟ್ ಫಾರ್ಮ್ ಮಾಡಕ್ ಜಾಯಿನ್ ಮಾಡಿದ್ವಿ ಹೌದು. ಫ್ರಮ್ ಔಟ್ಸೈಡ್. ಹೌದು ಅಂದ್ರೆ ಇಲ್ಲಿ ಮೆಜಾರಿಟಿಗೆ ಮಾತ್ರನೇ ವೋಟ್ ಮಾಡಿ. ಹೌದು. ಇನ್ನೊಂದು ಬೈ ಅಬ್ಸ್ಟೈನಿಂಗ್. ಹೌದು ಕರೆಕ್ಟ್ ಅಲ್ವಾ? 3 ಪಾಸಿಬಿಲಿಟಿ ಇದೆ. 5 ಸೀಟು 6 ಸೀಟು ಹೆಚ್ಚು ಕಮ್ಮಿ ಆಗ್ತಾ ಇರೋದು. ಈ 3 ಪಾಸಿಬಿಲಿಟಿಯಲ್ಲಿ ಯಾವುದೂ ಆಗಲ್ಲ ಅಂತ ಗವರ್ನರ್ ಅಸ್ಯೂಮ್ ಮಾಡಿ ಇವ್ರಿಗೆ ನಿಲ್ಲಿಸ್ತಾ ಇದ್ದಾರೆ.